ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ನನ್ನ ಈ ಸಿರಿ ವ್ಲಾಗ್ ಚಾನಲ್ನಲ್ಲಿ ನನ್ನ ಡೈಲಿ ಸ್ಟಡಿ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಗೃಹಿಣಿಯಾಗಿ ಯಾವ ರೀತಿಯಾಗಿ ನಾವು ಸ್ಟಡಿ ರೊಟೀನನ್ನು ಸೆಟ್ ಮಾಡ್ಕೋಬೋದು, ಒಂದು ಐಡಿಯಾ ಸಿಗ್ತೈತೆ ನಿಮ್ಮೆಲ್ಲರಿಗೆ. ಇದೇ ರೀತಿಯಾಗಿ ನೀವು ಮಾಡಬೇಕು ಅಥವಾ ಇದೇ ರೀತಿಯಾಗಿಯೇ ಮಾಡಬೇಕು ಅಂತಲ್ಲ, ಒಂದು ಏನಾದರೂ ಒಂದು ಹಿಂಟ್ ಸಿಗ್ಬೋದು, ಅಥವಾ ನೀವು ನಿಮ್ಮ ಮನೆಯ ವಾತಾವರಣಕ್ಕೆ ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಸ್ಟಡಿ ಮಾಡ್ಬೋದು ಅನ್ನೋದು ನಿಮಗೊಂದು ಗ್ರಿಪ್ ಸಿಗ್ತೈತಿ ಅಂತ ಹೇಳಿ ನನ್ನ ಸ್ಟಡಿ ವ್ಲಾಗ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ. ಆಲ್ರೆಡಿ ನೀವು ಬಹಳಷ್ಟು ದಿವಸಗಳಿಂದ ನನ್ನ ವಿಡಿಯೋಸ್ಗಳನ್ನು ನೋಡಾಕ್ತಿದ್ರಿ ಅಂತಂದ್ರೆ TETಗೂ ಕೂಡ ನಾವು ಯಾವ ರೀತಿಯಾಗಿ ಡೈಲಿ ಪ್ರಿಪ್ರೇಷನ್ ಮಾಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಮತ್ತು ನನ್ನ ಹಿಂದಿನ ಅನುಭವಗಳನ್ನು ಕೂಡ ಶೇರ್ ಮಾಡ್ಕೊಂಡಿನಿ. ಬಹಳಷ್ಟು ಜನ ಕಮೆಂಟ್ಸ್ಗಳಲ್ಲಿ ಕೇಳಾಗ್ತಿದ್ರು. ನಾನು 2-3 ವಿಡಿಯೋಗಳಲ್ಲಿ ನನ್ನ ರಿಸಲ್ಟ್ ಬಗ್ಗೆ ಹೇಳೀನಿ, ಆದ್ರೂ ಕೂಡ ಮತ್ತೆ ಮತ್ತೆ ಮೆಸೇಜ್ ಬರ್ತಾ ಇರೋದ್ರಿಂದ ನನಗೆ ಅಲ್ಲಿ ಕಮೆಂಟ್ ಮಾಡೋದಕ್ಕೊಂದು ಥರ ಮುಜುಗರ. ಹೇಳೋದು ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನೀವು ಆ ವಿಡಿಯೋದ ಲಾಸ್ಟಲ್ಲಿ ಹೇಳೀನಿ ಮಾರ್ಕ್ಸ್, ಆದ್ರೂ ಕೂಡ ಇದೊಂದು ಸರ್ತಿ ಹೇಳ್ಬಿಡ್ತೀನಿ. ಫಸ್ಟ್ ಪೇಪರಲ್ಲಿ 124 ಬಿದ್ದವು, ಯಾವುದು ಪೇಪರ್ 1ಅಲ್ಲಿ TETಯಲ್ಲಿ, ಮತ್ತು ಸೆಕೆಂಡ್ ಪೇಪರಲ್ಲಿ 100. ಬಟ್ ಇನ್ನೂ ಸ್ಕೋರ್ ಆಗಬೇಕಾಗಿತ್ತು ಸೆಕೆಂಡ್ ಪೇಪರ್. ನಂದು ಸೋಷಿಯಲ್ ಸೈನ್ಸ್ ಸ್ಟಡಿ ಅಷ್ಟೊಂದು ನಾನು ಮಾಡಿರಲಿಲ್ಲ. ನಿಮಗೆಲ್ಲರಿಗೆ ನಾನು ವಿಡಿಯೋಸ್ಗಳಲ್ಲಿ ತೋರಿಸೀನಿ. ಜಸ್ಟ್ ನಾನು ಅಡುಗೆ ಮಾಡ್ಕೋತಾನೆ ವಿಡಿಯೋಸ್ಗಳನ್ನು ಕೇಳಿದ್ದು. ತುಂಬಾ ಕಡಿಮೆ ಬಿದ್ದವು ಸೋಷಿಯಲ್ ಸೈನ್ಸಲ್ಲಿ. ಉಳ್ಕಿದ್ದು ಇಂಗ್ಲೀಷ, ಸೈಕಾಲಜಿ ಮತ್ತು ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲ 28, 27, 26 ಈ ಥರ ಬಿದ್ದವು. ಬಟ್ ಯಾವುದು ಸೋಷಿಯಲ್ ಸೈನ್ಸಲ್ಲಿ ಓನ್ಲಿ 25, 60 ಮಾರ್ಕಸಿಗೆ 25 ಬಿದ್ದವು. ಹೀಗಾಗಿ ಅಲ್ಲಿ ನಂದು ಪೂರ್ತಿಯಾಗಿ ಸ್ಕೋರ್ ಕಡಿಮೆ ಆಗಿಬಿಡ್ತು. ಟೋಟಲಿ 100 ಆಗೈತಿ ನಂದು ಸ್ಕೋರ್. ಫಸ್ಟ್ ಪೇಪರ್ ಭಾಳಷ್ಟು ಚೆಂದಾಗಿತ್ತು. ಪೇಪರ್ 124 ಅದರಲ್ಲೂ ಕೂಡ ಎಡವಟ್ಟು ಮಾಡ್ಕೊಂಡೀನಿ. ಏನಂತಂದ್ರೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪೇಪರಲ್ಲಿ ಲಾಸ್ಟ್ ಮೂಮೆಂಟ್ 5 ಮಿನಿಟ್ಸ್ ಇತ್ತು. ಆವಾಗ ನಾವು ರೌಂಡ್ ಹಾಕಬೇಕಾದ್ರೆ ಏನು ಮಾಡಿದೆ, ನಾನು ಎಲ್ಲ ಹಾಕಿ ಪೆಂಡಿಂಗ್ ಇಂಗ್ಲೀಷ್ ಅಷ್ಟೇ ಇಟ್ಕೊಂಡಿದ್ದೆ. ಒಂದು 10 ಕ್ವೆಶನ್ಸ್ ಹಾಕಬೇಕಾಗಿತ್ತು ಅಷ್ಟೇ. ನಡುವಿಂದು 54ನೇ ಕ್ವೆಶನಿಂದ ನಾನು ಕೆಳಗಿನ ರೌಂಡ್ಗಳನ್ನು ಹಾಕಬೇಕಾಗಿತ್ತು. ಆವಾಗ ಏನಾಯಿತು, 54ನೇ ಕ್ವೆಶನ್ ಕೂಡ ಸ್ವಲ್ಪ ಕನ್ಫ್ಯೂಸನಲ್ಲಿತ್ತು ನಂದು. ಅದಕ್ಕೋಸ್ಕರ ಅದನ್ನು ಬಿಟ್ಟು ನೆಕ್ಸ್ಟ್ 55ಇಂದ ಸ್ಟಾರ್ಟ್ ಮಾಡಬೇಕಾಗಿತ್ತು ನಾನು ರೌಂಡ್ ಹಾಕೋದು. ಅಷ್ಟರಲ್ಲಿ ಟೈಮ್ ಆಗೈತಿ ಅಂಥೇಳಿ OMR ಶೀಟ್ದು ಸೈಡ್ ಕಟ್ ಮಾಡಬೇಕಾಗಿರ್ತದಲ್ಲ, ಅದನ್ನು ಕಟ್ ಮಾಡಿ ನೀವು ರೌಂಡ್ ಹಾಕೋದು ಕೊಡ್ರಿ ಅಂಥೇಳಿ ಸೂಪರ್ವೈಸರ್ ಹೇಳಿದರು. ಬಟ್ ನನ್ನ ಕೈ ನಡಗ್ಲಾಗ್ತಿತ್ತು. ಅದನ್ನು ನೋಡಿ ಅವರೇ ಕಟ್ ಮಾಡಿದರು. ಅವ್ರು ಕಟ್ ಮಾಡಿ ನನಗೆ OMR ಶೀಟ್ ಕೊಟ್ಟರು. ನಾನು ರೌಂಡ್ ಹಾಕೋದು 55ರಿಂದ ಸ್ಟಾರ್ಟ್ ಮಾಡಬೇಕಾಗಿದ್ದು 54ರಿಂದನೇ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಅಲ್ಲಿ ನಂದು ಗ್ಯಾಪ್ ಮಾಡಬೇಕಾಗಿತ್ತು. ಅದು ಇನ್ನೂ ಆನ್ಸರ್ ನನಗೆ ಗೊತ್ತಿರಲಿಲ್ಲ. 55ನೇದಕ್ಕೆ ಹಾಕಬೇಕಾಗಿರುವಂತಹ ಆನ್ಸರ್ 54ರಿಂದ ಸ್ಟಾರ್ಟ್ ಮಾಡಿ 3-4 ಆನ್ಸರ್ಸ್ಗಳನ್ನು ಅದೇ ರೀತಿಯಾಗಿ ಹಾಕೋತಾ ಬಂದುಬಿಟ್ಟೆ. ಆಮೇಲೆ ಗೊತ್ತಾಯಿತು ನಾನು ತಪ್ಪು ಹಾಕಾಕತ್ತೀನಿ ಅಂಥೇಳಿ. ಈ ರೀತಿಯಾಗಿ ಸ್ವಲ್ಪ ಟೆನ್ಷನ್ ಆಯಿತು. ನಾನು ಪ್ರತಿಯೊಂದನ್ನು ನಂಬರ್ ನೋಡೇ ಹಾಕ್ತೀನಿ. ಇದನ್ನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ ಅಂತಂದ್ರೆ, ನೀವು ಯಾವುದೇ ಆನ್ಸರ್ಗೆ ರೌಂಡ್ ಮಾರ್ಕ್ ಆ OMR ಶೀಟಲ್ಲಿ ಹಾಕಬೇಕಾದ್ರೆ ಕ್ವೆಶನ್ ನಂಬರ್ ಮತ್ತು ನೀವು ಯಾವ ಕ್ವೆಶನ್ಗೆ ಆನ್ಸರ್ ಮಾಡಾಕ್ತೀರಿ ಆ ಕ್ವೆಶನ್ ಪೇಪರ್ ಮೇಲೆ ಕೈ ಇಟ್ಟು, ಆ ಆನ್ಸರ್ ಶೀಟ್ ಮೇಲೆ OMR ಶೀಟ್ ಮೇಲೆ ಆ ನಂಬರ್ಗೆ ಕೈ ಇಟ್ಟು ಆ ಲೈನ್ ಅಲ್ಲಿ ಆನ್ಸರ್ ಮಾಡಬೇಕಾಗಿರುವಂತಹ ರೌಂಡನ್ನು ತುಂಬ್ಕೋರಿ. ಈ ರೀತಿಯಾಗಿ ನಿಮ್ಮದು ಕೂಡ ಮಾರ್ಕ್ಸ್ ಹೋಗಬಾರ್ದು ಅಂಥೇಳಿ ನಾನು ನಿಮ್ಗೆ ಈ ರೀತಿಯಾಗಿ ನನ್ನ ಅನುಭವನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಯಾಕಂದ್ರೆ ಇದು TET ಅಷ್ಟೇ, ನಮ್ಗೆ ಕ್ವಾಲಿಫೈ ಆಗೋದಕ್ಕೆ ಅಷ್ಟೇ. ಸ್ಕೋರ್ ಎಷ್ಟಾದಷ್ಟು ಒಳ್ಳೆಯದು. ಬಟ್ ಕ್ವಾಲಿಫೈ ಆದ್ರೂ ಕೂಡ ನಾವು ಮುಂದಿನ ಎಕ್ಸಾಮನ್ನು ಫೇಸ್ ಮಾಡೋಕ್ಕೆ ಈಗ ಸ್ಟಡಿ ಮಾಡಾಕ್ತೀವಿ. ಆ ಎಕ್ಸಾಮಲ್ಲಿ ಈ ತಪ್ಪನ್ನು ನಾವು ಮಾಡಬಾರ್ದು. ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ನಾವು ಜಾಬನ್ನು ಕಳ್ಕೊತೀವಿ. ಅದಕ್ಕೋಸ್ಕರ ಹೆಚ್ಚು ಎಚ್ಚರಿಕೆಯಿಂದ ನೀವು OMR ಶೀಟ್ ತುಂಬ್ರಿ ಅಂತೇಳಿ ನನ್ನ ಅನುಭವದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮತ್ತು ಇವತ್ತು ನಾನು ಮಧ್ಯಾಹ್ನದಿಂದ ನನ್ನ ಸ್ಟಡಿ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಬೆಳಿಗ್ಗೆಯಿಂದನೇ ಸೋಷಿಯಲ್ ಸೈನ್ಸ್ ಅಥವಾ ಸೈಕಾಲಜಿ ಆಗಿರ್ಬೋದು ಅಥವಾ GK ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ. ಈಗ ನಾನು ನನ್ನ
ಬೆಳಿಗ್ಗೆ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಧ್ಯಾಹ್ನದ ಟೈಮಲ್ಲಿ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ನೀವು ನೋಡ್ತಾ ಇರ್ಬೋದು ಸೈನ್ಸ್ ಸ್ಟಡಿ ಮಾಡ್ಕೊಳಕ್ತೀನಿ. ನಾನು 10th ಕ್ಲಾಸಿಂದು 3rd ಲೆಸನ್ ಆಲ್ಮೋಸ್ಟ್ ಮುಗಿಲಕ್ಕೆ ಬಂದೈತಿ. ಇನ್ನೊಂದು ಡೇ ಆದ್ರೆ ಮುಗಿತೈತಿ. ಬಹಳಷ್ಟು ಡೀಪಾಗಿ ಕೊಟ್ಟಾರ. ಡೀಪ್ ಅಂದ್ರೆ ಅಂಶ ಅಂದ್ರೆ ನಾವು ಓದಬೇಕಾಗಿರುವಂತಹ ಏನು ಪಾಯಿಂಟ್ಸ್ಗಳದಾವಲ್ಲ ಪ್ರತಿಯೊಂದು ಲೈನು ಇಂಪಾರ್ಟೆಂಟೇ ಅದಾವೆ 10th ಬುಕ್ಕಲ್ಲಿ. ಆ ಉದ್ದೇಶದಿಂದ ಹೆಚ್ಚು ಟೈಮ್ ಹಿಡಿಲಾಗ್ತೈತಿ. ಮತ್ತು ನೋಟ್ಸ್ ಕೂಡ ನಾನು ಶೇರ್ ಮಾಡೀನಿ. 1ನೇದು 2ನೇ ಲೆಸನ್ದು ಶೇರ್ ಮಾಡೀನಿ. ಇನ್ನು 3ನೇ ಲೆಸನ್ದು ಕೂಡ ಕಂಪ್ಲೀಟ್ ಆಯಿತು ಅಂದ್ರೆ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ. ಮತ್ತು ಕಂಪ್ಯೂಟರ್ ಮಾತ್ರ ಶೇರ್ ಮಾಡ್ತೀನಿ, ಬಟ್ ಅದು ನಿಮ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ನೀವು ವಿಡಿಯೋಸ್ಗಳನ್ನು ಕೇಳಿ ಅಥವಾ ಬುಕ್ಸ್ಗಳನ್ನು ಓದಿ ನೀವೇ ಏನು ಪ್ರಿಪೇರ್ ಮಾಡ್ಕೋತಿರಲ್ಲ ಅದರೊಳಗೆ ನಿಮ್ಗೆ ಅರ್ಥ ಜಾಸ್ತಿ ಆಗ್ತೈತಿ. ಭಾಳಷ್ಟು ಜನ ಕಂಪ್ಯೂಟರ್ ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೊಳಕ್ತೀರಿ ಶೇರ್ ಮಾಡಿರಿ ಅಂತ ಹೇಳಿ ಕಮೆಂಟ್ ಮಾಡಿದರು. ಬಟ್ ನೀವು ಎಷ್ಟು ಓದಿ ಅದನ್ನು ಪ್ರಿಪೇರ್ ಮಾಡ್ಕೋತಿರಲ್ಲ ನೋಟ್ಸ್ ಅದು ಅಷ್ಟು ನಿಮಗೆ ಅರ್ಥ ಆಗ್ತೈತಿ. ಮತ್ತು ಕಂಪ್ಯೂಟ್ರಿಗಾಗಿ ನಾವು ಆಲ್ರೆಡಿ MG ಅಕಾಡೆಮಿ ಅವ್ರದ್ದು ಅಂದ್ರೆ ಧಾರವಾಡ MG ಅಕಾಡೆಮಿ ಅವ್ರದ್ದು ನಾನು ಪ್ಲೇಲಿಸ್ಟನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೆ. ಅದೇ ಪ್ಲೇಲಿಸ್ಟಿಂದ ನಾನು 5ರಿಂದ 6 ವಿಡಿಯೋಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ. ಈ ಸೈನ್ಸ್ ಸ್ಟಡಿ ಮುಗಿದಾದ್ಮೇಲೆ ಮತ್ತು ಕಂಪ್ಯೂಟರ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಮತ್ತು ಇನ್ನೊಂದು ನಿಮ್ಮ ಜೊತೆ ವಿಷಯವನ್ನು ಶೇರ್ ಮಾಡ್ಕೋಬೇಕಾಗಿತ್ತು. ಯಾವುದು ಅಂತಂದ್ರೆ GKಗೆ ಸಂಬಂಧಪಟ್ಟಂಗೆ ನೀನೇ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂಗೆ ಹೇಳಿದ್ದೆ. ಆದ್ರೂ ಕೂಡ ಮತ್ತೆ ಅದ್ರ ಬಗ್ಗೆನೇ ಕ್ವೆಶನ್ಸ್ ಕೇಳಾಕ್ತಾರೆ. ಆ ವಿಡಿಯೋವನ್ನು ನೋಡ್ಕೊರಿ. ಇದಕ್ಕಿಂತಲೂ ಮೊದಲನೇದು ಏನು ವಿಡಿಯೋ ಬರ್ತದಲ್ಲ ಈ ವಿಡಿಯೋ ಎಂಡಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಕಂಪ್ಯೂಟ್ರಿಗಾಗಿ ಯಾವುದು ಚಾನಲ್ ನೋಡಾಕ್ತೀನಿ, ಬುಕ್ಸ್ ಯಾವುದು ರೆಫರ್ ಮಾಡಬೇಕು ಅಂದ್ಕೊಂಡಿನಿ ಮತ್ತು ನನ್ನ ರಿಸಲ್ಟ್ ಎಲ್ಲದರೂ ಕೂಡ ಆನ್ಲೈನ್ ಆಫ್ಲೈನ್ ಕೋರ್ಸ್ಗಳ ಬಗ್ಗೆನೂ ಕೂಡ ನಾನು ಸ್ವಲ್ಪ ಡೀಟೇಲಾಗಿ ಆ ವಿಡಿಯೋದಲ್ಲಿ ಮಾತಾಡೀನಿ. ನಂದು ಏನು ಆನ್ಲೈನಾ ಅಥವಾ ಸೆಲ್ಫ್ ಸ್ಟಡಿನಾ ಅದ್ರ ಬಗ್ಗೆನೂ ಕೂಡ ಮಾತಾಡೀನಿ. ಮತ್ತು ಇವತ್ತು ನಾನು GK ಬಗ್ಗೆ ಹೇಳ್ಕೊಡ್ತೀನಿ. GK ಇಷ್ಟು ವೈಡ್ ಆಗೈತಂದ್ರೆ ನಾವು ಎಷ್ಟು ಓದಿದ್ರೂ ಕೂಡ ಕಡಿಮೆನೇ. ಅದಕ್ಕೋಸ್ಕರ ನಾನೀಗ ಭಾಳಷ್ಟು 1 ವರ್ಷದಿಂದ ನನಗೆ ಮ್ಯಾಗ್ಝಿನ್ಸ್ಗಳನ್ನು ಓದೋದಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ನಾನು ಜೂನಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ. ಜೂನಿಂದ ಏನು ಮ್ಯಾಗ್ಝಿನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ಯಾವಲ್ಲ ಅಂದ್ರೆ ಸ್ಪರ್ಧಾ ವಿಜೇತದ ಜೂನಿನಿಂದ ಏನು ಬರ್ತದಲ್ಲ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ರೀತಿಯಾಗಿ ಒಂದು 5-6 ತಿಂಗಳಿದ್ದು ನನಗೆ ಮ್ಯಾಗ್ಝಿನ್ಸ್ ಸಿಕ್ಕ್ಯಾವು. ನಮ್ಮ ಪಕ್ಕದ ಮನೆ ಹುಡುಗಿ ಹತ್ರ ಇಸ್ಕೊಂಡಿನಿ. ಅವರು ಕೂಡ ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿರ್ತಾರೆ. ಅವ್ರು ಆಲ್ರೆಡಿ ತೊಗೊಂಡಿಟ್ಟಿದ್ರು, ಅವುಗಳನ್ನೇ ನಾನು ಇಸ್ಕೊಂಡಿನಿ. ಮತ್ತು ನೆಕ್ಸ್ಟ್ ಡಿಸೆಂಬರ್ ಮಂತಿಂದ ಇಲ್ಲ ಅಂತ ಅನ್ಕೋತೀನಿ, ಅದನ್ನು ಪರ್ಚೇಸ್ ಮಾಡಬೇಕು. ಈ ರೀತಿಯಾಗಿ GKಗೋಸ್ಕರ ಓದೋದಕ್ಕೆ ಸ್ಟಾರ್ಟ್ ಮಾಡೀನಿ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಜೂನಲ್ಲಿರುವಂತಹ ಸ್ಪರ್ಧಾ ವಿಜೇತ ಬುಕ್ ನೋಡಿದ್ರಿ ಅಂತಂದ್ರೆ ಅಲ್ಲಿ ನೀವು ನೋಡ್ಬೋದು. ಅಲ್ಲಿ ಬುಕ್ಕರ್ ಪ್ರಶಸ್ತಿ ವಿಜೇತ ಯಾರು 2025 ಮತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಒಪ್ಪಂದದ ಬಗ್ಗೆ ಐತಿ. ಮತ್ತು DG ಪಿನ್ಗಳ ಬಗ್ಗೆ ಐತಿ ಮತ್ತು ಕ್ರಿಕೆಟ್ ಬಗ್ಗೆ ಐತಿ. ಈ ರೀತಿಯಾಗಿ ಬಹಳಷ್ಟು ವಿಷಯಗಳನ್ನು ಓದ್ಕೊಂಡಿನಿ. ನೋಡೋಣ, ಅದು ಮ್ಯಾಗ್ಝಿನ್ ತಗೊಂಡು ಇಂಪಾರ್ಟೆಂಟ್ ಆದಂತಹ ಪ್ರತಿಯೊಂದು ಟಾಪಿಕ್ದು ಒಂದು ವಿಡಿಯೋ ಮಾಡಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದರಿಂದ ನನಗೂ ಕೂಡ ಯೂಸ್ ಐತಿ. ಯಾಕಂದ್ರೆ ಅದನ್ನು ನಿಮ್ಗೆ ವಿಡಿಯೋ ಮಾಡಿ ತೋರಿಸೋದ್ರ ಮೂಲಕ ಅಲ್ಲಿ ನನಗೂ ಕೂಡ ಪರ್ಫೆಕ್ಟ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಮತ್ತು ಈಗ ನಾನು ಸೈನ್ಸ್ ಸ್ಟಡಿ ಆದಮೇಲೆ ನಾನು ತಗೊಂಡಿರುವಂತಹ ವಿಷಯ ಕಂಪ್ಯೂಟರ್ ನೋಟ್ಸ್ ಅಂತೂ ಕಂಪ್ಯೂಟರ್ MG ಅಕಾಡೆಮಿ ಅವ್ರದ್ದು ನೋಡಿ ನಾನು ನೋಟ್ಸ್ ಮಾಡ್ಕೊಳಕ್ತೀನಿ. ಬುಕ್ಕನ್ನು ಕೂಡ ನಮ್ಮ ಬಾಜು ಮನೆ ಹುಡುಗಿ ಹತ್ರ ಇಸ್ಕೊಂಡಿನಿ. ಒಂದು ಒಳ್ಳೆ ಬುಕ್ ಐತಿ. ಇದನ್ನು ಕೂಡ ಯಾವುದಂತ ಹೇಳಿ ನಿನ್ನೆ ಹಾಕಬೇಕಾಗಿತ್ತು. ವಿಡಿಯೋ ಮಾಡ್ಕೋತ ನಂಗೆ ವಿಡಿಯೋ ಎಡಿಟ್ ಮಾಡ್ಕೋತ ಸ್ವಲ್ಪ ಲೇಟ್ ಆಯಿತು. ನಂಗೆ ಹಾಕೋಕ್ಕಾಗಲಿಲ್ಲ. ನೀವು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ ರಾತ್ರಿ 12 ಆಯಿತು. ನಾವು ಓದ್ಕೋತಾನೆ ಅದನ್ನು ಕೆಲಸ ಮಾಡ್ತಿರ್ತೀನಿ. ಪಕ್ಕದಲ್ಲಿ ಅದನ್ನು ಇಟ್ಕೊಂಡು ಅಪ್ಲೋಡ್ ಆಗುವವರೆಗೂ ಕುಂತಿರ್ತೀನಿ. ಬಟ್ ಎಡಿಟ್ ಮಾಡಬೇಕಾದ್ರೆ ಒಂದು 10 ನಿಮಿಷ 15 ನಿಮಿಷ ತೊಗೋತೀನಿ ಅಷ್ಟೇ.
ಫಾಸ್ಟಾಗಿ ವಿಡಿಯೋ ಎಡಿಟ್ ಮಾಡ್ತೀನಿ. ಈ ರೀತಿಯಾಗಿ ಎಡಿಟಿಂಗ್ ಕೆಲಸನೂ ಅಭ್ಯಾಸದ ಮಧ್ಯದಲ್ಲಿ ಇಟ್ಕೊಂಡಿರ್ತೀನಿ. ಅಂದ್ರೆ ಈಗೇನು ಫ್ರೀ ಟೈಮ್ ಅಂತೀವಲ್ಲ, ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ದಾಗ ಆ ಫ್ರೀ ಟೈಮಲ್ಲಿ ನಾನು ಎಡಿಟ್ ಮಾಡ್ಕೋತೀನಿ. ಮತ್ತು ಜಿ ಕೆಗೆ ಮ್ಯಾಗ್ಝಿನ್ನೇ ಓದಬೇಕು ಅಂತಲ್ಲ, ನೀವು ಪ್ರಚಲಿತ ಘಟನೆಗಳ ಬಗ್ಗೆ ಬಹಳಷ್ಟು ವಿಡಿಯೋಸ್ಗಳು ಯೂಟ್ಯೂಬ್ನಲ್ಲಿ ಅದಾವು. ಮತ್ತು SR ಎಜುಕೇಷನ್ ಮ್ಯಾಮ್ ಅವರು ಜಿ ಕೆದ ಬಗ್ಗೆನೇ ಒಂದು ಸಿರೀಸನ್ನು ಸ್ಟಾರ್ಟ್ ಮಾಡ್ಕೊಂಡಾರ. ಬೇಕಿದ್ರೆ ಪ್ಲೇಲಿಸ್ಟ್ ಲಿಂಕನ್ನು ನಾನು ಹಾಕ್ತೀನಿ ಟೆಲಿಗ್ರಾಮಲ್ಲಿ. ಒಂದೊಂದಾಗಿ ನೀವು ವಿಡಿಯೋಸ್ಗಳನ್ನು ನೋಡ್ಕೋತಾ ಹೋಗ್ರಿ. ಒಂದು 2-3 ಟಾಪಿಕ್ಗಳನ್ನು ತಗೊಂಡು ಅದ್ರ ಹಿಂದೆ ಮುಂದೆ ಆಜು ಬಾಜು ಎಲ್ಲ ಕವರ್ ಮಾಡ್ಕೊಂಡ್ಬಿಡ್ತಾರೆ ಅವರು, ಒಂದು ವಿಷಯವನ್ನು ತಗೊಂಡು. ಈಗ IPL ಬಂತಲ್ಲ, ಅದರೊಳಗೆ ಹೆಚ್ಚು ಸ್ಕೋರ್ ಮಾಡಿದವರು ಒಟ್ಟು ಕ್ರಿಕೆಟ್ ಬಗ್ಗೆ ಅಂದರೆ ಎಷ್ಟು ಕವರ್ ಮಾಡ್ಯಾರ. ಅದ್ರ ಜೊತೆಗೆ ಜಿಯೋಗ್ರಫಿ ಬಗ್ಗೆ ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನು ಕೂಡ ಅವರು ಕವರ್ ಮಾಡ್ಕೊಂಡಾರ. ಮತ್ತು ಅವರು ಟೀಚ್ ಮಾಡುವಂತಹ ಮೆಥಡ್ ಕೂಡ ನನಗೆ ತುಂಬಾ ಇಷ್ಟ ಆಗ್ತೈತಿ. ಬಟ್ ಸೋಷಿಯಲ್ ಸೈನ್ಸಲ್ಲಿ ನಾನು ಹೆಚ್ಚು ವಿಡಿಯೋಸ್ಗಳನ್ನು ಕೇಳಿರಲಿಲ್ಲ. ಯಾವ ವಿಡಿಯೋಸ್ಗಳನ್ನು ಕೇಳೀನಿ ಅದ್ರ ಮೇಲೆ ಬಂದಿರುವಂತಹ ಕ್ವೆಶನ್ಸ್ಗಳಿಗೆ 100% ನಾನು ಫೇಸ್ ಮಾಡೀನಿ. ಅವರ ಸೈಕಾಲಜಿ ಆಗಿರ್ಬೋದು ಅಥವಾ ಇದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು. ಕಡಿಮೆ ತೊಗೊಂಡ್ರೂ ಕೂಡ ನಾನು ಎಷ್ಟು ಅವ್ರ ಪಾಠಗಳನ್ನು ಕೇಳ್ಕೊಂಡೀನಿ, ಅದ್ರ ಮೇಲೆ ಕ್ವೆಶನ್ಸ್ ಫ್ರೇಮ್ ಆಗಿದ್ದು ಅದನ್ನು ಬಿಡಿಸೀನಿ ನಾನು. ಅದು ಮತ್ತು ಅದ್ರ ಜೊತೆಗೆ ನಾನು ಮುಲ್ತಾನ್ ಸರ್ದು ಕೂಡ ಕೆಲವೊಂದಿಷ್ಟು ಸೈಕಾಲಜಿ ವಿಡಿಯೋಸ್ಗಳನ್ನು ನೋಡಿದ್ದೆ. ಅವ್ರದ್ದು ಕೂಡ ತುಂಬಾ ಇಷ್ಟ ಆಗ್ತಾವು. ಅನುಭವಾತ್ಮಕ ವಿಧಾನದ ಬಗ್ಗೆ ನಮ್ಮ ಬುಕ್ನಲ್ಲಿ ಇಲ್ಲ, ಅನುಭವಾತ್ಮಕ ಕಲಿಕೆಯ ಬಗ್ಗೆ ಅದನ್ನು ಅವರು ತಿಳಿಸ್ಕೊಟ್ಟಾರ. ಮತ್ತು ಹೊಸ ಹೊಸ ಟಾಪಿಕ್ಸ್ಗಳನ್ನು ಮುಲ್ತಾನ್ ಸರ್ ವಿಡಿಯೋಸ್ಗಳಿಂದನೂ ಕೂಡ ಕಲ್ತೀನಿ. SR ಎಜುಕೇಷನ್ ಮ್ಯಾಮ್ ಅವರು ಕ್ವೆಶನ್ಸ್ಗಳ ಮೂಲಕ ಟಾಪಿಕನ್ನು ಮುಗಿಸ್ಕೊತಾ ಹೋಗ್ತಾರೆ. ಅದೊಂದು ರೀತಿಯ ಟೀಚಿಂಗ್ ಕೂಡ ನನಗೆ ತುಂಬಾ ಇಷ್ಟ. ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಈ ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ. ಮತ್ತು ಬುಕ್ ಮಾತ್ರ ವಾಮದೇವಪುರ ಪುಸ್ತಕ ಓದ್ತೀನಿ. ನೋಟ್ಸ್ ಮೊದಲಿಗೆ ಮಾಡಿದ್ದೆ, ಬಟ್ ಈಗೇನು ಬುಕ್ಕಲ್ಲೇ ಎಲ್ಲ ಇರೋದ್ರಿಂದ ಅಲ್ಲಲ್ಲೇ ಯಾವ್ದು ಬೇಕೋ ಪಾಯಿಂಟನ್ನು ಬರ್ಕೊಂಡಿರ್ತೀನಿ. ಇಲ್ಲ ಒಂದು ಬುಕ್ ಮಾಡೀನಿ, ಬಹಳಷ್ಟು ಇಂಪಾರ್ಟೆಂಟ್ ಅನ್ನಿಸ್ದಾಗ ಮಾತ್ರ ನೋಟ್ಬುಕ್ಕಲ್ಲಿ ಬರ್ಕೋತೀನಿ ಸೈಕಾಲಜಿ ಬಗ್ಗೆ. ಬಟ್ ಮೇನ್ ಇವತ್ತು ಮಾತಾಡಬೇಕಾಗಿರೋದು ಜಿ ಕೆ ನಾನು ಮ್ಯಾಗ್ಝಿನ್ಸ್ ಜೊತೆಗೆ SR ಎಜುಕೇಷನ್ ಮ್ಯಾಮ್ ಅವ್ರದ್ದು ಜಿ ಕೆ ಸಿರೀಸ್ಗಳನ್ನು ನೋಡ್ತಿರ್ತೀನಿ. ಇಷ್ಟಾದರೆ ಸಾಕು ಅಂತ ಅನ್ನಿಸ್ತೈತಿ. ಮತ್ತು ಇನ್ನೊಂದು ಸೋಷಿಯಲ್ ಸೈನ್ಸ್ ಓದಬೇಕೋ ಬೇಡವೋ ಅಂಥೇಳಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ PSTRದವ್ರಿಗೆ. ಹಳೆ ಶಿಲಾಬಸ್ನ ಪ್ರಕಾರ PSTRಲ್ಲಿ ಸೋಷಿಯಲ್ ಸೈನ್ಸ್ ಸ್ಟಡಿನೂ ಕೂಡ ಬಹಳಷ್ಟು ವೈಡ್ ಆಗೈತಿ. ಅದನ್ನು ನಾವು ಓದಲೇಬೇಕು. ಬಟ್ ಈಗ ನಾವು ಬೇಸಿಕ್ಕಾಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. 6-7ನೇ ತರಗತಿದು ನೋಟಿಫಿಕೇಷನ್ ಆಗುವವರೆಗೂ ಓದ್ಕೊಂಡ್ರಾಯ್ತು. ಯಾಕಂದ್ರೆ ಅದರಲ್ಲಿ ಬರುವಂತಹ ವಿಷಯಗಳು ನಾವು ಜಿ ಕೆ ತುಂಬಾ ಯೂಸ್ ಆಗ್ತಾವೆ. ಇಲ್ಲ ನೀವು ಎಲ್ಲನೂ ವಿಡಿಯೋಸ್ಗಳನ್ನು ನೋಡ್ಕೊಂಡಿದ್ರಿ ಅಂತಂದ್ರೆ ತುಂಬಾ ಒಳ್ಳೆಯದಾಯಿತು. ಸೋಷಿಯಲ್ ಸ್ಟಡೀಸ್ ಆಲ್ರೆಡಿ ನಾವು ಸೆಕೆಂಡ್ ಪೇಪರ್ಗಾಗಿ ವಿಡಿಯೋಸ್ಗಳನ್ನು ನೋಡ್ಕೊಂಡಿರ್ತೀವಿ, ಅದನ್ನು ರಿವಿಷನ್ ಮಾಡ್ಕೊಳ್ಳೋದಷ್ಟೇ. ಈ ರೀತಿಯಾಗಿ ಸೋಷಿಯಲ್ ಸೈನ್ಸನ್ನು ನಾವು ಓದಲೇಬೇಕು ಫಸ್ಟ್ ಪೇಪರ್ಗೂ ಕೂಡ. ಬಟ್ ಈಗ ನಾವು TETಯಲ್ಲಿ ಏನು ಓದಿರ್ತೀವಲ್ಲ, ಅಲ್ಲಿ ಪರಿಸರ ಅಧ್ಯಯನದ ಮೇಲೆ ಬಂದಿರುವಂಥ ಕ್ವೆಶನ್ಸ್ಗಳು ಬರೀ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳನ್ನು ಮಾತ್ರ ನೋಡ್ತೀವಿ. ಅಲ್ಲಿ ಹೆಚ್ಚು ಯಾವುದೇ ರೀತಿಯಾದಂಥ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಶ್ನೆ ಇರಲಿಲ್ಲ. ಬಟ್ ಈ ಸರ್ತಿ ಏನು ಮಾಡ್ತಾರೋ ಗೊತ್ತಿಲ್ಲ, ಚೇಂಜ್ ಆಗ್ಬೋದು ರೂಲ್ಸ್ಗಳೆಲ್ಲ. C&R ರೂಲ್ಸ್ಗಳು ಬಹಳಷ್ಟು ಚೇಂಜಸ್ ಇಲ್ಲ, ಅಲ್ಪ ಸ್ವಲ್ಪ ಚೇಂಜ್ ಆಗ್ತಾವೆ. ಶಿಲಾಬಸ್ ಬಗ್ಗೆ ಕೇಳಾಗ್ತಿದ್ರಿ. ಶಿಲಾಬಸ್ದು ವಿಚಾರ ಮಾಡಬೇಡ್ರಿ. ನೀವು 5th to 10th ತನಕ ಸೈನ್ಸ್ ಮತ್ತು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಪುಸ್ತಕಗಳನ್ನು ತಗೊಂಡು ಓದೋದಕ್ಕೆ ಪ್ರಾರಂಭ ಮಾಡಿರಿ. ಜೊತೆಗೆ ಕಂಪ್ಯೂಟರ್, ಸೈಕಾಲಜಿ ಎಲ್ಲವನ್ನು ಕೂಡ ನಾವು ಓದಲೇಬೇಕು. ಶಿಲಾಬಸ್ ಬಂದಾಗ ಯಾವ್ಯಾವ ಓದ್ಕೊಂಡಿರಿ ಅದನ್ನು ಜೆರಾಕ್ಸ್ ತಕ್ಕೊಂಡು ಸಿಲೆಬಸ್ದು ಅದ್ರ ಮೇಲೆ ಮಾರ್ಕ್ ಮಾಡ್ಕೋತಾ ಹೋಗಕ್ಕೆ ಬರ್ತೈತೆ ನಮ್ಗೆ. ಯಾವ್ದ್ಯಾವ್ದು ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ, ಯಾವ್ದು ಇನ್ನೂ ಓದಬೇಕು ಅಂಥೇಳಿ. ಬಟ್ ನೀವು ಸಿಲೆಬಸ್ ಅನ್ಕೋತ ಕೂತ್ರೆ ಈಗ 2015ರಲ್ಲಿ ಮಾಡಿರುವಂತಹ ಎಕ್ಸಾಮ್ ಈಗ ಅದೇ ಸಿಲೆಬಸ್ ನಮ್ಗೆ ಯೂಸ್ ಆಗಲ್ಲ. ಕಂಪ್ಯೂಟ್ರ ಮತ್ತು ಸೈಕಾಲಜಿ ಇವೆಲ್ಲ ನಾವೇನು ಟಾಪಿಕ್ಸ್ಗಳದಾವೆ ಇದನ್ನೇ ಓದಬೇಕು. PSTಗೆ ಸಿಲೆಬಸ್ ಅಂದ್ರೆ ನೀವು ತಿಳ್ಕೊಂಬಿಡ್ರಿ. ಇಂಗ್ಲೀಷ್ ಗ್ರಾಮರನ್ನು ಸ್ಟಾರ್ಟ್ ಮಾಡ್ಕೊರಿ, ಕನ್ನಡ ಗ್ರಾಮರ್ ಮತ್ತು ಕೆಲವೊಂದಿಷ್ಟು
ಬುಕ್ಸ್ ಹಿನ್ನಲ್ಲಿ ಬರುವಂತಹ ಕವಿ ಕಾವ್ಯ ಪರಿಚಯಗಳನ್ನು ಓದ್ಕೊರಿ. ಜೊತೆಗೆ ಇಂಗ್ಲೀಷ್ನಲ್ಲೂ ಕೂಡ ಬುಕ್ಸ್ ಹಿಂದಿರುವಂತಹ ಗ್ರಾಮರ್ ಪಾರ್ಟ್ಸ್ಗಳನ್ನು ಓದ್ಕೊರಿ 5th ಹಿಡಿದು 10th ತನಕ. ಅದ್ರ ಜೊತೆಗೆ ಸೈನ್ಸ್ ಸ್ಟಡಿ ಮಾಡ್ಕೊರಿ, ಸೈಕಾಲಜಿ ಸ್ಟಡಿ ಮಾಡ್ಕೊರಿ. ಮತ್ತು ಸೈಕಾಲಜಿ ಸೈನ್ಸ್ ಅದನ್ನು ಕೂಡ 5th ಹಿಡಿದು 10th ತನಕ. ಸೈಕಾಲಜಿ ಅಂತೂ ನಮಗೆಲ್ಲ ಟಾಪಿಕ್ಸ್ಗಳು ಗೊತ್ತದಾವು. ಸೈನ್ಸನ್ನು ಕೂಡ ನಾವು 5th ಹಿಡಿದು 10th ತನಕ ಕವರ್ ಮಾಡ್ಕೋಬೇಕು. ಜೊತೆಗೆ ಮ್ಯಾಥ್ಸ್ಗಳು ಕೂಡ ಆಲ್ಮೋಸ್ಟ್ ನಾನು ಉದಯ್ ಸರ್ದು ಶೇರ್ ಮಾಡೀನಿ ಬೇಸಿಕ್ ನಾಲೆಜ್ಗಾಗಿ. ನೀವು ಅಲ್ಲಿ ಹೋಗಿ ಕಲಿಯೋದು ಬೆಟ್ರ್. ಇದರ ಜೊತೆಗೆ ಕಂಪ್ಯೂಟರ್ ಮಾತ್ರ ಬಹಳಷ್ಟು ಇಂಪಾರ್ಟೆಂಟ. ಆಲ್ರೆಡಿ ನಾನು ಬಹಳಷ್ಟು ವಿಡಿಯೋಸ್ಗಳಲ್ಲಿ ಅದ್ರ ಬಗ್ಗೆ ಹೇಳೀನಿ. ಮತ್ತು ಒಂದು ಪ್ಲೇಲಿಸ್ಟ್ ಲಿಂಕನ್ನು ಕೂಡ ಶೇರ್ ಮಾಡ್ಕೊಂಡಿನಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಕಂಪ್ಯೂಟರ್ನ ಆಲ್ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಈ ರೀತಿಯಾಗಿ ಪ್ರಿಪ್ರೇಷನ್ ನಡೆಸ್ರಿ ಅಂಥೇಳಿ ನಾನು ನಾಳೆ ಕಂಪ್ಯೂಟರ್ ಅವೇರ್ನೆಸ್ದು ಒಂದು ಪ್ಲೇಲಿಸ್ಟ್ ಮಾಡಿ ಸಿಲೆಬಸ್ದು ಒಂದು ಲಿಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದರ ಪ್ರಕಾರವಾಗಿಯೇ ನೀವು ನಿಮ್ಮ ಕಂಪ್ಯೂಟರ್ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊರಿ. GKಗೆ ಸಂಬಂಧಪಟ್ಟಂಗೆ ಮೇಡಮ್ ಅವರು ಅಪ್ಲೋಡ್ ಮಾಡಿರುವಂತಹ ವಿಡಿಯೋಸ್ಗಳನ್ನು ನೋಡ್ಕೊರಿ. ಜೊತೆಗೆ ನಾನಂತರೂ ಸ್ಪರ್ಧಾ ವಿಜೇತ ಬುಕ್ಕನ್ನು ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಮತ್ತು ಇಂಗ್ಲೀಷ್ಗಾಗಿ ನೀವು ಸಾಧನಾ ಅಕಾಡೆಮಿಯಲ್ಲಿ ಸರ್ ಹೇಳಿರುವಂಥ 11 ತಾಸಿಂದ ಏನು ವಿಡಿಯೋ ಅದಲ್ಲ, ಅದನ್ನು ನೀವು 2-3 ಸರ್ತಿ ಪ್ರಾಕ್ಟೀಸ್ ಮಾಡ್ಕೊಂಬಿಡ್ರಿ. ನಿಮ್ಮ ಗ್ರಾಮರ್ ತುಂಬಾ ಇಂಪ್ರೂವ್ ಆಗ್ತೈತಿ. ಮತ್ತು SR ಎಜುಕೇಷನ್ ಮ್ಯಾಮ್ ಅವರು ಸೋಷಿಯಲ್ ಸೈನ್ಸ್ ಕ್ಲಾಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡ್ಯಾರ ಅವರು. ಜೊತೆಗೆ ಸೈಕಾಲಜಿ ಕ್ಲಾಸನ್ನು ನೋಡ್ಬೋದು. ಅವ್ರ ಚಾನಲಲ್ಲಿ GK ಕ್ಲಾಸ್ಗಳನ್ನು ನೋಡ್ಬೋದು. ಈ ರೀತಿಯಾಗಿ ನಮ್ಮ PSTR GPSTRಗೆ ಸಂಬಂಧಪಟ್ಟಂಗೆ ಎಲ್ಲ ವಿಷಯಗಳನ್ನು ಅಲ್ಲಿ ನಾವು ನೋಡ್ಬೋದು. ಕನ್ನಡ ಇಲ್ಲ ಮತ್ತು ಮ್ಯಾಥ್ಸ್ ಇಲ್ಲ, ಅದನ್ನು ಬಿಟ್ಟರೆ ಉಳ್ಕಿದೆಲ್ಲ ಸಬ್ಜೆಕ್ಟ್ಸ್ಗಳನ್ನು ಕೂಡ ಮ್ಯಾಮ್ ಅವರು ಹೇಳ್ಕೊಡ್ತಾರೆ. ಮತ್ತು ನಾನು ಇವತ್ತು ಲೇಟ್ ನೈಟಲ್ಲಿ GK ಮ್ಯಾಗ್ಝೀನನ್ನು ತೊಗೊಂಡ್ಕೊತೀನಿ. ಸ್ಪರ್ಧಾ ವಿಜೇತದವ್ರದ್ದು GK ಮ್ಯಾಗ್ಝೀನನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡ್ಕೊರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗ್ತೈತಿ.